ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಿಡದಿ ಟೌನ್ಶಿಪ್ ವಿಚಾರ, ಇದು ಡಿಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಅವರ ನಡುವಿನ ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ಟಿದೆ. ಟೌನ್ಶಿಪ್ಗೆ ತೀವ್ರ ವಿರೋಧ ಮಾಡ್ತಾ ಇರುವಂತಹ ಜೆಡಿಎಸ್ ವಿರುದ್ಧ ಈಗ ಕೈ ನಾಯಕರು ಕೂಡ ಕೆಂಡ ಕಾರ್ತಾ ಇದ್ದಾರೆ. ಹಳೆ ವಿಡಿಯೋವೊಂದನ್ನು ಹೊರಬಿಟ್ಟು ನೀವು ಮಾಡಿದ್ರೆ ಟೌನ್ಶಿಪ್, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟಾ ಅಂತ ಕೌಂಟರ್ ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ನಡುವೆ ಮಾತಿನ ಕಾಳಗ ತಾರಕಕ್ಕೇರಿದೆ. ಮೊನ್ನೆಯಷ್ಟೇ ಕುಮಾರಸ್ವಾಮಿ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ರು. ಇದೇ ಮಾತಿಗೆ ಕುಮಾರಸ್ವಾಮಿ ತಿರುಗೇಟು ಕೊಟ್ಟಿದ್ದಾರೆ. ನಾನು 2006ರಲ್ಲಿ 5 ಟೌನ್ಶಿಪ್ ಮಾಡೋದಕ್ಕೆ ಮುಂದಾಗಿದ್ದಾಗ ನೀವ್ಯಾಕೆ ವಿರೋಧಿಸಿದ್ರಿ ಅಂತ ಪ್ರಶ್ನಿಸಿದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಏನ್ ಕುಮಾರಸ್ವಾಮಿ ಮಾರ್ಗದರ್ಶನ ಕೊಟ್ಟರು ಆ ಮಾರ್ಗದರ್ಶನದಲ್ಲೇ ಟೌನ್ಶಿಪ್ ಆಗ್ತಾ ಇರೋದು. ಕುಮಾರಸ್ವಾಮಿ ಅವರು ಮಾಡ್ಲಿಕ್ಕೆ ಹೊರಟಿರೋದು ದುಡ್ಡು ಹೊಡೆಯ ಕಾರ್ಯಕ್ರಮ, ರೈತರನ್ನ ಒಕ್ಕಲೆಬ್ಸ ಕಾರ್ಯಕ್ರಮ ಅಂತೇಳಿ ಮಾಡಿದ್ರಲ್ಲ, ಅದು ರಾಜಕೀಯ ಅಲ್ವಾ? ಏನೊಂದು ದೊಡ್ಡ ಪಬ್ಲಿಸಿಟಿ ಅದ್ಯಾತಿಕ್ ಮಾಡಿದ್ರು. ಅವತ್ ನಾನು ಮಾಡ್ಲಿಕ್ಕೆ ಹೋದಾಗ ಯಾಕೆ ವಿರೋಧ ಮಾಡಿದ್ರಿ? ಟೌನ್ಶಿಪ್ ಮಾಡ್ತಾ ಇರೋದನ್ನ ಪ್ರಧಾನಿಯೇ ಮೆಚ್ಕೊಂಡಿದ್ದಾರೆ ಅಂತ ಹೇಳ್ತಾ ಇರೋ ಡಿಕೆ, ಮೋದಿನೇ 7-8 ಟೌನ್ಶಿಪ್ ಮಾಡಿದ್ದಾರೆ ಅಂತ ಹೇಳಿದ್ದರು. ಡಿಕೆ ಮಾತಿಗೆ ಕುಮಾರಸ್ವಾಮಿ ಕೌಂಟರ್ ಕೊಟ್ಟರು. ಪ್ರೈಮ್ ಮಿನಿಸ್ಟರ್ ಹೇಳಿದ್ರು, ನಾನು 7-8 ಟೌನ್ಶಿಪ್ ಮಾಡಿದ್ದೆ, ಡಿಕೆ ನೀನು ಒಳ್ಳೆ ಕೆಲಸ ಮಾಡ್ತಾ ಇದೀಯಾ, ಬೆಂಗಳೂರಿಗೆ ಜಾಸ್ತಿ ಒತ್ತಡನ ಕಡಿಮೆ ಮಾಡಬೇಕು ಅಂತ ನನಗೆ ಕಿವಿ ಮಾತಾಡಿದ್ದಾರೆ. ನರೇಂದ್ರ ಮೋದಿ ಅವರು ಗುಜರಾತ್ ನಲ್ಲಿ ಮಾಡಿರ್ತಕ್ಕಂಥ ಟೌನ್ಶಿಪ್ ಇದೆಯಲ್ಲ, ಯಾವುದೋ ಭೂಕಂಪದಲ್ಲಿ ಅನಾಹುತಗಳಾಗಿ ಸಂಪೂರ್ಣವಾಗಿ ಡ್ರೈ ಲ್ಯಾಂಡ್ ಅಂತ ಕಡೆ ಒಂದು ಟೌನ್ಶಿಪ್ ಮಾಡ್ಕೊಂಡ್ರು. ನೀವು ಮಾಡಿದ್ರೆ ಟೌನ್ಶಿಪ್, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್. HDK ವಿಡಿಯೋ ರಿಲೀಸ್ ಮಾಡಿ ತಿರುಗೇಟು ಕೊಟ್ಟ ಬಾಲಕೃಷ್ಣ. ಬರಡು ಭೂಮಿಯಲ್ಲಿ ಟೌನ್ಶಿಪ್ ಮಾಡಿ ಎಂದ ಕುಮಾರಸ್ವಾಮಿ ವಿರುದ್ಧ ಕೆರಳಿರೋ ಶಾಸಕ ಬಾಲಕೃಷ್ಣ, ಡಿಕೆ ಶಿವಕುಮಾರ್ಗೆ ಕ್ರೆಡಿಟ್ ಸಿಗುತ್ತೆ ಅಂತ ಹೀಗೆಲ್ಲ ರಾಜಕಾರಣ ಮಾಡ್ತಿದ್ದಾರೆ. ನೀವು ಟೌನ್ಶಿಪ್ ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟಾ ಅಂತ ಕಿಡಿಕಾರಿದ್ರು. ನನ್ನ ಕನಸಿನ ಕೂಸು, ಇದು ಹೆಂಗ್ ಮಾಡ್ಬೇಕು ಅಂತ ನನಗೆ ಗೊತ್ತು, ಇದು ನಾನು ಮಾಡ್ತೀನಿ. ಅವತ್ತು ಮರ ಗಿಡ ಇರ್ಲಿಲ್ವಾ? ಅವತ್ತು ಯಾರು ಹಾಲಾಗ್ತಿರ್ಲಿಲ್ವಾ? ಅವತ್ತು ರೈತರ ಬಗ್ಗೆ ನಿಮ್ಗೆ ಕಾಳಜಿ ಇರ್ಲಿಲ್ವಾ? ಇವ್ರ ಹತ್ರ ಬೇಡ ರೀ, ದೇವೇಗೌಡ ಹತ್ರ ಹೋಗವ್ರೆ ಜನ. ನಿಮ್ ಮಗನ್ಗೆ ಹೇಳಿ ಮುಖ್ಯಮಂತ್ರಿ ಆಗವ್ರೆ ಅಂದ್ರೆ ದೇವೇಗೌಡರ ಒಂದು ಗಮನ ಹರಿಸ್ಬಿಟ್ಟೆ, ಕರೆದ್ಬಿಟ್ಟೆ, ಬರ ಇಲ್ಲಿ ಇದು ಬಿಟ್ಬಿಡ, ನಾನು ರೈತರ ಹೋರಾಟ ಮಾಡ್ಕೊಂಬಂದವನು, ನಾನು ರೈತರ ಪರ ಇದ್ದವನು, ಹಂಗೆಲ್ಲ ಮಾಡ್ಬೇಡ ಕಣೆ ಅಂತ ಮುಗ್ದಾಗಿತ್ತಲ್ಲ. ಅವತ್ತು ದೇವೇಗೌಡರು ಕಿವಿ ಕೊಡದೆ ಸುಮ್ಮನೆ ಮಾತಾಡ್ಬಿಟ್ಟು ಕಳಿಸ್ಬಿಟ್ಟವ್ರೆ, ಆಯ್ತು ನಾನು ಹೇಳ್ತೀನಿ ಮಾಡ್ತೀನಿ ಅಂತ. ನೀವು ಮಾಡಿದ್ರೆ ರೈತರ ಪರ, ನಾವು ಮಾಡಿದ್ರೆ ರಿಯಲ್ ಎಸ್ಟೇಟ್. ಬಾಲಕೃಷ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿರೋ ಕುಮಾರಸ್ವಾಮಿ, 2006ರಲ್ಲಿ 40% ಸ್ಕೀಮ್ ತಂದಿದ್ದು ಕೇವಲ ಬಿಡದಿ ವಿಚಾರಕ್ಕಲ್ಲ, ಇಡೀ ರಾಜ್ಯಕ್ಕೆ ಅಂತ ಹೇಳಿದ್ರು. ಇದೇ ರೈತರು ಹೋರಾಟ ಮಾಡ್ತಾ ಇದ್ರು, ಒಂದು ವಿಡಿಯೋ ಕಾಲ್ ಮಾಡ್ತಾರೆ ಡೆಲ್ಲಿಗೆ, ಕುಮಾರಸ್ವಾಮಿ ಅವರು ಮಂತ್ರಿ ಆದ್ಮೇಲೆ. ಇದೇ ಕುಮಾರಸ್ವಾಮಿ ಅವರು ಮಂತ್ರಿಯಾಗಿ ಆ ವಿಡಿಯೋ ಕಾಲ್ ನಲ್ಲಿ ಹೇಳ್ತಾರೆ, ನಾನು ನಮ್ಮ ಜನಗಳಿಗೆ ಜಾಗ ಸಿಗಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು 40% ಅನ್ನ ಕೊಡಬೇಕು ಡೆವಲಪ್ಡ್ ಏರಿಯಾದಲ್ಲಿ ಅಂತ ತೀರ್ಮಾನ ಮಾಡಿದ್ದೆ ಅಂತಕ್ಕಂಥ ಮಾತನ್ನ ಮೊನ್ನೆ ಹೇಳಿದ್ರು ಅವ್ರ ಮಂತ್ರಿ ಆದ್ಮೇಲೆ. 40% ಸ್ಕೀಮ್ ಬಂದಿದ್ದೆ ನನ್ನ ಕಾಲದಲ್ಲಿ 2006ರಲ್ಲಿ. ಬರೀ ಒಂದು ಭಾಗ ಯೋಜನೆಗಲ್ಲ, ಇಡೀ ರಾಜ್ಯದಲ್ಲಿ ರೈತರ ಭೂಮಿಯನ್ನ ತಗೊಂಡಾಗ 40% ಹಣದ ಬದಲಿಗೆ ಕೊಡ್ತಕ್ಕಂಥ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ. ಸ್ವಲ್ಪ ದಾಖಲೆ ತೆಗಿಯಕ್ಕೆ ಹೇಳಿ. ಬಿಡದಿ ಟೌನ್ಶಿಪ್ ವಿಚಾರವಾಗಿ ಇಷ್ಟೆಲ್ಲ ವಾಕ್ ಸಮರ ನಡೀತಾ ಇದ್ರೆ ವೈಯಕ್ತಿಕ ಸಂಪತ್ತಿನ ವಿಚಾರವೂ ಬಂದ್ಬಿಡ್ತು. ರಿಯಲ್ ಎಸ್ಟೇಟ್ ನ ಒಂದು ರೀತಿ ದೊರೆ ಅಂತ ಹೇಳ್ಬೇಕಾಯ್ತದೆ. 3 ಎಕರೆ ಜಮೀನ್ 99ರಲ್ಲಿ ಅವ್ರ ತಂದೆ ಆಸ್ತಿ ಅಂತಕ್ಕಂಥದ್ದನ್ನ ಅಫಿಡವಿಟ್ ನಲ್ಲಿ ತೋರಿಸ್ತಾರೆ. ನಂತರ 2018ರಲ್ಲಿ 1400 ಕೋಟಿ ಆಸ್ತಿ ಅಂತ ತೋರಿಸ್ತಾರೆ. 3 ಎಕರೆ ಜಮೀನ್ ಇರೋದು ಅನಿತಾ ಕುಮಾರಸ್ವಾಮಿ ಅವರ ಹೆಸರಿನಲ್ಲಿ 60 ಎಕರೆ ಜಾಗ ಐತೆ. ನಿಖಿಲ್ ಕುಮಾರಸ್ವಾಮಿ ಅಲ್ಲೇ ಸೇಮ್ ಅಕ್ವೈರ್ಡ್ ಲ್ಯಾಂಡ್ ಅಲ್ಲಿ ಇವತ್ತೇನು ಅಕ್ವಿಷನ್ ಆಗಿದೆ, ಹೆಂಗ್ ಬತ್ ಕೇಳಿ, ಅದು ಕೇಳ್ರಿ. ಆಲೂಗೆಡ್ಡೆ ಮಾರಿ ಏನಾರು ಬಂದು ತಗೊಂಡ್ರ ಇಲ್ಲಿ ಹೆಂಗ್ ಬತ್ತು ದುಡ್ಡು? ಎಲ್ಲಿಂದ ಬತ್ತು ದುಡ್ಡು? ನನ್ನ 45 ಎಕರೆ ಲ್ಯಾಂಡು ಕಷ್ಟಪಟ್ಟು ಸಂಪಾದನೆ ಮಾಡಿದ ಲ್ಯಾಂಡ್. ನಾನು ನಿಮ್ ತರ ಹಡಬಿಟ್ಟಿದೆಲ್ಲ ಮಾಡಿದಿರಲ್ಲ, 1400 ಕೋಟಿ ತೋರಿಸ್ತಾ ಇದಿರಲ್ಲ, ಅದು ನನ್ನ ಜೀವನದಲ್ಲಿ ಮಾಡಿದ. ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಮುಂಚೆ. ಇನ್ನು ಈ ನಡುವೆ ಬಿಡದಿಯಲ್ಲಿ ಅನ್ನದಾತರ ಹೋರಾಟಕ್ಕೆ ಜೆಡಿಎಸ್ ಸಾಥ್ ಕೊಟ್ಟಿದೆ. ಜೂನ್ 19ರಂದು ನಿಖಿಲ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಲಿದೆ. ಬಿಜೆಪಿ ಪ್ರತ್ಯೇಕ ಹೋರಾಟಕ್ಕೆ ಮುಂದಾಗಿದೆ. ಸರ್ಕಾರದ ವಿರುದ್ಧ ಜೂನ್ 22ನೇ ತಾರೀಕಿನಂದು ಹೋರಾಟಕ್ಕೆ ವಿಪಕ್ಷ ಬಿಜೆಪಿ ಚಿಂತನೆಯನ್ನ ಮಾಡಿದೆ. ಎಲ್ಲರೂ ಕೂಡ ಅವತ್ತಿನ ದಿನ ಪಾದಯಾತ್ರೆಗೆ ಭಾಗವಹಿಸ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಕಾರಣ ಇವತ್ತು ಅದು ಅವ್ರ ಬದುಕಿನ ಪ್ರಶ್ನೆ. 450 ದಿನ ಆದರೂ ಇವತ್ತು ಬೀದಿಲಿ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಾದರೆ, ಇವತ್ತು ಅವ್ರ ಸ್ವಂತ ಜಮೀನನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ಯಾವ ಒಂದು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವ್ರ ಪರವಾದಂಥ ಪಾದಯಾತ್ರೆ ಮಾಡ್ತಾ ಇದ್ದೇನೆ. ರೈತರನ್ನ ಒಕ್ಕಲೆಬ್ಸಕ್ಕೆ ಏನು ಹೊರಟಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ, ಅದು ತಡೆಯುವಂತ ಕೆಲಸ ಮಾಡಬೇಕು ಅನ್ನುವ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿಯು ಕೂಡ ರೈತರ ಪರವಾಗಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನೋದನ್ನು ಕೂಡ ಸ್ಪಷ್ಟಪಡಿಸ್ತೇನೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡುವಂತೆ ರಾಹುಲ್ ಗಾಂಧಿಗೆ ವಿಜಯೇಂದ್ರ ಪತ್ರ ಕೂಡ ಬರೆದಿದ್ದಾರೆ.
ಬ್ಯೂರೋ ರಿಪೋರ್ಟ್ ಟಿವಿ9.